ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಅರಿಮಾ ಅನ್ನೋ ಒಂದು ಟೈಮ್ ಸೀರೀಸ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಅರಿಮಾಗೂ ಹೋಗಿನ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಬೇಕು ನಮಗೆ ಆರ್ಮಾ ಹೇಗೆ ವರ್ಕ್ ಆಗ್ತಿದೆ ಅಂತ ತಿಳ್ಕೊಳ್ಳೋಕೆ. ಸೊ ಕಳೆದ 2 ವಿಡಿಯೋಗಳಲ್ಲಿ ನಾವು ಮೂವಿಂಗ್ ಆವ್ರೇಜ್ ಅನ್ನೋ ಒಂದು ಟೈಮ್ ಸೀರೀಸ್ ಮಾಡೆಲ್ ಬಗ್ಗೆ ತಿಳ್ಕೊಂಡ್ವಿ. ಅದರ ಹಿಂದಿನ ವಿಡಿಯೋಲಿ ಆಟೋ ರಿಗ್ರೆಷನ್ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಆಟೋ ರಿಗ್ರೆಷನ್ ಪ್ಲಸ್ ಮೂವಿಂಗ್ ಆವ್ರೇಜ್ ನಮಗೆ ಆರ್ಮಾ ಅನ್ನೋ ಒಂದು ಮಾಡೆಲ್ನ ಕೊಡುತ್ತೆ. ಅಂದ್ರೆ ಆಟೋ ರಿಗ್ರೆಷನ್ ಪ್ಲಸ್ ಮೂವಿಂಗ್ ಆವ್ರೇಜ್. ಈ ಆಟೋ ರಿಗ್ರೆಷನ್ ಬಂದು ಪಾಸ್ಟ್ ಡೇಟಾ ಮೇಲೆ ವರ್ಕ್ ಆಗ್ತದೆ. ಮೂವಿಂಗ್ ಆವ್ರೇಜ್ ಬಂದು ನಮ್ಮ ಎರರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲಾಂಗ್ ಟರ್ಮ್ ಪ್ಯಾಟರ್ನ್ ಕೊಡ್ತಿದೆ. ಅದಕ್ಕೂ ಮುಂಚೆ ಒಂದು ವಿಡಿಯೋಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ ಹೇಗೆ ಒಂದು ಸ್ಟೇಷನರಿ ಡೇಟಾ ಪಾಯಿಂಟ್ಸ್ನ ತಗೊಳ್ಳೋದು ಅಂತ. ಅಂದ್ರೆ ಡೇಟಾ ಒಂದು ಸ್ಟೇಷನರಿ ಇರುತ್ತೆ, ಹೇಗೆ ಡಿಫ್ರೆನ್ಸಿಂಗ್ ಅಪ್ಲೈ ಮಾಡಿ ಸ್ಟೇಷನರಿ ಪಾಯಿಂಟ್ ಆಗಿ ಬಳಸ್ಕೊಳ್ಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. AR ಅಥವಾ MA ಅಥವಾ ಆರ್ಮಾ ಎಲ್ಲ ಅಪ್ಲೈ ಆಗಬೇಕು ಅಂದ್ರೆ ನಮ್ಮ ಡೇಟಾ ಸ್ಟೇಷನರಿ ಇರಬೇಕು ಅಂತ. ಈಗ ಎಲ್ಲ ಆಲ್ಗರಿದಮ್ನ ನಾವು ಅಥವಾ ಎಲ್ಲ ಪ್ರಾಸೆಸ್ನ ನಾವು ಡಿಫ್ರೆಂಟ್ ಆಗಿ ಒಂದು ಡೇಟಾ ಮೇಲೆ ಅಪ್ಲೈ ಮಾಡೋ ಬದಲು ಈ ಎಲ್ಲ ಕಾನ್ಸೆಪ್ಟ್ನ ಒಗ್ಗೂಡಿಸಿ ಒಂದು ಡೇಟಾ ಮೇಲೆ ಅಪ್ಲೈ ಮಾಡೋದೇ ನಮ್ಮ ಮುಂದಿನ ಟೈಮ್ ಸೀರೀಸ್ ಮಾಡೆಲ್ ಅರಿಮಾ. ಅರಿಮಾ combination of AR, that is auto regression, combination of integrated order of differencing 1, ಅದೇ ಲಾಗ್ ಕ್ಯಾಲ್ಕುಲೇಟ್ ಮಾಡಿ ನಾವು ನಮ್ಮ ಡೇಟಾನ ಸ್ಟೇಷನರಿ ತಗೊಂಡ್ವಲ್ಲ ಆ ಕಾನ್ಸೆಪ್ಟ್ ಪ್ಲಸ್ ಮೂವಿಂಗ್ ಆವ್ರೇಜ್. ಕಳೆದ ವಿಡಿಯೋಲಿ ಅರ್ಥ ಮಾಡ್ಕೊಂಡಿರೋ ಹಾಗೆ ಹೇಗೆ ಅದು ಎರರ್ ಮೇಲೆ ವರ್ಕ್ ಆಗಿ ಮೂವಿಂಗ್ ಸಮ್ನ ಮೂವಿಂಗ್ ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡಿ ನನಗೆ ಒಂದು ಇಂಟ್ಯೂಷನ್ ಕೊಡುತ್ತೆ ಅಂತ ಮೂವಿಂಗ್ ಆವ್ರೇಜ್ ಎಲ್ಲಾನು ಒಗ್ಗೂಡಿಸಿ ಮಾಡುವಂತ ಮಾಡೆಲ್ ಬಂದು ನಮ್ಮ ಅರಿಮಾ. ಇನ್ನೊಂದು ವೇ ಅಲ್ಲಿ ಹೇಳ್ಬೇಕಾದ್ರೆ ನಾವು ಅರಿಮಾನ ಆಟೋ ರಿಗ್ರೆಸಿವ್ ಇಂಟಿಗ್ರೇಟೆಡ್ ಮೂವಿಂಗ್ ಆವ್ರೇಜ್ ಮಾಡೆಲ್ ಅಂತ ಕರಿತೀವಿ. ಯಾವಾಗ ಇದನ್ನ ನಾವು ಅಪ್ಲೈ ಮಾಡ್ಬೋದು ಅಂದ್ರೆ ಇದು ಹ್ಯಾಂಡಿ ಆಗಿ ಬರುತ್ತೆ. ಸೇಮ್ ಲೈಕ್ ಲೀನಿಯರ್ ಲಾಜಿಸ್ಟಿಕ್ ಎಲ್ಲ ನಮಗೆ ಹೇಗೆ ಡಿಫ್ರೆಂಟ್ ಮಷೀನ್ ಲರ್ನಿಂಗ್ ಆಲ್ಗರಿಥಮ್ಸ್ ಇದೆ ಅದೇ ರೀತಿ ಇದು ಕೂಡ ನಮ್ಮ ಡೇಟಾ ಇರುತ್ತೆ, ಚೆಕ್ ಮಾಡಬೇಕು ಅದು ಸ್ಟೇಷನರಿನಾ ಇಲ್ವಾ ಅಂತ. ಸ್ಟೇಷನರಿ ಮಾಡಿ ಮೂವಿಂಗ್ ಆವ್ರೇಜ್ ಎಲ್ಲ ಆಟೋ ರಿಗ್ರೆಷನ್ ಆರ್ಮಾನ ಅಪ್ಲೈ ಮಾಡ್ಬೋದು. ಇಲ್ವಾ, ನಾನು ಫಸ್ಟ್ ಅರಿಮಾನೇ ಅಪ್ಲೈ ಮಾಡಿ ನೋಡ್ತೀನಿ ನನ್ನ ಡೇಟಾ ಹೇಗೆ ವರ್ಕ್ ಆಗ್ತಿದೆ ಅಂತ. ಕಂಪ್ಯಾರಿಸನ್ ಸ್ಟಡೀಸ್ ಕೂಡ ನಾವು ಮಾಡ್ಬೋದು. ಬಟ್ ನಮ್ಮ ಡೇಟಾ ಯಾವಾಗ ಸೀಕ್ವೆನ್ಷಿಯಲ್ ಆಗಿರತ್ತೆ ಆಗೆಲ್ಲ ನಮ್ಮ ಡೇಟಾ ಟೈಮ್ ಸೀರೀಸ್ ಡೇಟಾ ಆಗಿರುತ್ತೆ, ಇಲ್ಲ ಟೈಮ್ ಸ್ಟ್ಯಾಂಪ್ ಮೇಲೆ ಮೂವ್ ಆಗ್ತಿರುತ್ತೆ. ಎಲ್ಲ ಇನ್ಸ್ಟೆನ್ಸಸ್ಗಳಲ್ಲಿ ನಾವು ಅರಿಮಾನ ಅಪ್ಲೈ ಮಾಡ್ಬೋದು. ನಾವು ಯೂಶಲಿ ಒಂದು ಸ್ಟೇಟ್ಮೆಂಟ್ ನ ಮಾಡ್ತೀವಿ ಏನಂದ್ರೆ ಅರಿಮಾ ಇಸ್ ಅ ಕಾಂಬಿನೇಷನ್ ಆಫ್ PDQ ವ್ಯಾಲ್ಯೂಸ್ ಅಂತ. P ಅಂತ ಅಂದ್ರೆ ಪಾಸ್ಟ್ ವ್ಯಾಲ್ಯೂಸ್, ಡಿ ಅಂತ ಅಂದ್ರೆ ಡಿಫ್ರೆನ್ಸಿಂಗ್, ಅದೇ ನಮ್ಮ ಇಂಟಿಗ್ರೇಟೆಡ್ ಆರ್ಡರ್ 1 ಸ್ಟೇಷನರಿ ಡೇಟಾ. ಕ್ಯೂ ಬಂದು ನಮ್ಮ ಎರರ್ ಅಂತ ಟರ್ಮ್ ಮಾಡ್ತಾರೆ, ದಟ್ ಇಸ್ ಅ ಡಿಫ್ರೆಂಟ್ ನೊಟೇಶನ್, ಎರರ್ ಮೇಲೆ ವರ್ಕ್ ಮಾಡುತ್ತೆ. ಈಗ ನಮಗೆ ಯಾವ್ಯಾವ ಮಾಡೆಲ್ಸ್ ಗೊತ್ತು? ಪಾಸ್ ಡೇಟಾ ಮೇಲೆ ವರ್ಕ್ ಮಾಡೋದು, ಆಟೋ ರಿಗ್ರೆಷನ್ ಗೊತ್ತು, ಡಿಫ್ರೆನ್ಸಿಂಗ್ ಅಂದ್ರೆ ಇಂಟಿಗ್ರೇಟೆಡ್ ಆರ್ಡರ್ ಅಂತ, ಮೂವಿಂಗ್ ಆವ್ರೇಜ್ ಅಂದ್ರೆ ನಾವು ಎರರ್ ಅಂದ್ರೆ ಮೂವಿಂಗ್ ಆವ್ರೇಜ್ ಅಂತ ಕರಿತೀವಿ. ಸೊ ನಾವು ಅರಿಮಾನ ಅಪ್ಲೈ ಮಾಡಬೇಕು ಪ್ರಾಕ್ಟಿಕಲ್ ಅಲ್ಲಿ ಅಂದ್ರೆ ನಮಗೆ ಪ್ರಿಸೈಸ್ P, D and Q ಬೇಕು. P for auto regression, D of differencing, Q of moving average for considering the error terms. ಅಂದ್ರೆ ಈ ಕ್ಯೂ ಬಂದು ಎರರ್ನ ಕನ್ಸಿಡರ್ ಮಾಡುತ್ತೆ, ಈ ಡಿ ಬಂದು ಡೇಟಾನ ಸ್ಟೇಷನರಿ ಮಾಡುತ್ತೆ, ಈ ಸ್ಟೇಷನರಿ ಆಗಿರೋ ಡೇಟಾ ಅಲ್ಲಿ ಆಟೋ ರಿಗ್ರೆಷನ್ ಪಾಸ್ ಡೇಟಾನ ಕನ್ಸಿಡರ್ ಮಾಡಿಕೊಂಡು ನಮಗೆ ನಮ್ಮ ಒಂದು ಟೈಮ್ ಸ್ಟ್ಯಾಂಪ್ದು ಔಟ್ಪುಟ್ಸ್ ಕೊಡುತ್ತೆ. ಸೊ ಫಾರ್ ಹೇಗೆ ನಾವು PDQ ಕಂಡುಹಿಡಿಬೇಕು ಪ್ರತಿ ಒಂದು ಡೇಟಾಗೆ, ಅದಕ್ಕೆ ನಮಗೆ ಒಂದು ಪ್ರಾಸೆಸ್ ಇದೆ, ದಟ್ ಇಸ್ ಅಕೈಕೆ ಇನ್ಫಾರ್ಮೇಶನ್ ಕ್ರೈಟೀರಿಯನ್, ದಟ್ ಇಸ್ EIC ಸ್ಕೋರ್ ಅಂತ ಇದೆ. ಪ್ರತಿ ಒಂದು ಡೇಟಾಗೆ ಡಿಫೈನ್ ಆಗಿರೋ PDQ ವ್ಯಾಲ್ಯೂದು ನಾವು EIC ಸ್ಕೋರ್ ಕಂಡು ಹಿಡಿದು ಪ್ರಾಸೆಸ್ನ ಮಾಡಬೇಕಾಗತ್ತೆ. ಮುಂದಿನ ವಿಡಿಯೋಲಿ ಹೇಗಿದ್ರು ನಾವು ಹೇಗೆ ಇಂಪ್ಲಿಮೆಂಟೇಷನ್ ಮಾಡೋದು ಅಂತ ನೋಡ್ತೀವಿ. ಅರ್ಥ ಮಾಡ್ಕೊಳ್ಬೇಕು ಇವಾಗಿನ ಈ ವಿಡಿಯೋಗೆ P, D and Q ವ್ಯಾಲ್ಯೂಸ್ ಬೇಕು ಅಂದ್ರೆ ನನಗೆ ಒಂದು ಕಾನ್ಸೆಪ್ಟ್ EIC ಬಗ್ಗೆ ಗೊತ್ತಿರಬೇಕು. ಅದ್ರ ಬಗ್ಗೆನೂ ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಇವಾಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೇಟಾಗೆ PDQ ವ್ಯಾಲ್ಯೂ ಬಂದು 1, 2, 1 ಬಂತು ಅಂತ ಹೇಳ್ಕೊಳ್ಳಿ. ಏನಪ್ಪ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಒಂದು ಬಾರಿ ಆಟೋ ರಿಗ್ರೆಷನ್, 2 ಬಾರಿ ಡಿಫ್ರೆನ್ಸಿಂಗ್, 1 ಬಾರಿ ಮೂವಿಂಗ್ ಆವ್ರೇಜ್ ಅಪ್ಲೈ ಮಾಡ್ತೀನಿ ನನ್ನ ಡೇಟಾಗೆ ಔಟ್ಪುಟ್ ಬರೋದಕ್ಕೆ.
ಈ ರೀತಿ ನಾವು ಮೂವಿಂಗ್ ಅರಿಮಾನ ಅಪ್ಲೈ ಮಾಡ್ಕೊಳ್ಬೋದು. ಅರಿಮಾ ಇಸ್ ಅ ಕಾಂಬಿನೇಷನ್ ಆಫ್ ಪಿ ಡಿ ಅಂಡ್ ಕ್ಯೂ ವ್ಯಾಲ್ಯೂಸ್. ಇಲ್ಲಿಗೆ ಈ ವಿಡಿಯೋನ ಥಿಯರಿ ಮುಗಿಯುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಇಂಪ್ಲಿಮೆಂಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಹ್ಯಾಪಿ ಲರ್ನಿಂಗ್.